ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಈಗ ನಾನು ಮಾಡಲಿಕ್ಕೆ ಹೊರಟಿರುವ ರೆಸಿಪಿ ಏನಂದರೆ ಮುಳ್ಳು ಸೌತೆಯದ್ದು ಕೊಟ್ಟಿಗೆ. ಇದರಲ್ಲಿ ಎರಡು ರೀತಿಯಾಗಿ ಮಾಡಲಿಕ್ಕೆ ಆಗ್ತದೆ. ನಾನು ಇಲ್ಲಿ ಬೆಲ್ಲ ಹಾಕಿ ಸಿಹಿ ಕೊಟ್ಟಿಗೆ ಮಾಡ್ತಿದ್ದೇನೆ. ನೀವು ಬೇಕಾದರೆ ಬೆಲ್ಲ ಹಾಕದೆ ಕೊಟ್ಟಿಗೆಯನ್ನು ಮಾಡಿಕೊಳ್ಬಹುದು. ಇದನ್ನು ಮಾಡಲಿಕ್ಕೆ ಒಂದು ದೊಡ್ಡ ಮುಳ್ಳು ಸೌತೆ ತಗೊಂಡಿದ್ದೇನೆ. ಈ ಮುಳ್ಳು ಸೌತೆ ಸ್ವಲ್ಪ ಹಣ್ಣಾಗಿದ್ರೂ ತೊಂದರೆ ಇಲ್ಲ, ಎಳೆ ಮುಳ್ಳು ಸೌತೆ ಆಗಬೇಕು ಅಂತ ಏನಿಲ್ಲ. ಯಾಕೆಂದರೆ ನಾವು ಇದರ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಳಿಕ್ಕಿದೆ. ನೋಡಿ, ಸಿಪ್ಪೆನೆಲ್ಲ ತೆಗೆದಾಯಿತು. ಇನ್ನು ಇದನ್ನು ಕಟ್ ಮಾಡಿಕೊಳ್ಳುವ. ನಾವಿದನ್ನು ಕಟ್ ಮಾಡಿಕೊಂಡು ಅದರ ಮಧ್ಯದಲ್ಲಿರುವ ತಿರುಳು ಬೀಜ ಎಲ್ಲ ನೀಟಾಗಿ ತೆಗೆದುಕೊಳ್ಬೇಕು. ಎಳೆಯ ಮುಳ್ಳು ಸೌತೆ ಆದರೆ ಬೀಜ ತೆಗೆಯುವ ಅಗತ್ಯ ಇಲ್ಲ. ಇದು ಸ್ವಲ್ಪ ಹಣ್ಣಾಗಿದೆ ಅಲ್ಲ, ಹಾಗೆ ಬೀಜವನ್ನು ತಿರುಳನ್ನೆಲ್ಲ ತೆಗಿತಾ ಇದ್ದೇನೆ. ಈ ಮುಳ್ಳು ಸೌತೆಯನ್ನು ಕೆಲವರು ಚಿಕ್ಕಕ್ಕೆ ಕಟ್ ಮಾಡ್ತಾರೆ ಕೊಟ್ಟಿಗೆ ಮಾಡುವಾಗ, ಕೆಲವರು ತುರಿತಾರೆ. ಎಲ್ಲ ತಿರುಳು ಮತ್ತು ಬೀಜ ತೆಗೆದಾಯಿತು. ನಾನಿಲ್ಲಿ ಇದನ್ನು ತುರಿದು ಮಾಡ್ತಾ ಇದ್ದೇನೆ. ನೋಡಿ, ತುರಿದಾಯಿತು. ಇನ್ನು ನಾವು ಈ ತುರಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಸೋಸಿಕೊಳ್ಬೇಕು. ಯಾಕೆಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದಲ್ಲ, ನಮಗೆ ಅಷ್ಟು ನೀರು ಅಗತ್ಯ ಇಲ್ಲ. ಇನ್ನು ಇದಕ್ಕೆ ತೆಂಗಿನಕಾಯಿ ಬೇಕು, ಬೆಲ್ಲ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ನಾಲ್ಕು ಗಂಟೆಗಳ ಕಾಲ ನೆನೆಸಿದ ಬೆಳ್ತಿ ಅಕ್ಕಿ ಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಬೆಲ್ಲವನ್ನು ಸೇರಿಸಬೇಕು. ಜಾಸ್ತಿ ಬೇಕಾದವರು ಜಾಸ್ತಿ ಬೆಲ್ಲ ಸೇರಿಸಬಹುದು. ಮತ್ತು ನಾವು ಸೋಸಲಿಕ್ಕೆ ಇಟ್ಟಿದ್ದೇವಲ್ಲ ಆಗ ನೀರು, ಅದನ್ನೇ ಇದಕ್ಕೆ ಸೇರಿಸಬೇಕು. ಎಕ್ಸ್ಟ್ರಾ ನೀರು ಆ್ಯಡ್ ಮಾಡುವ ಅಗತ್ಯ ಇಲ್ಲ. ಒಂದು ವೇಳೆ ಈ ನೀರು ಉಳೀತು ಅಂತಾದರೆ ಅದನ್ನು ವೇಸ್ಟ್ ಮಾಡೋದು ಬೇಡ, ಜ್ಯೂಸ್ ಮಾಡಿ ಕುಡಿಬಹುದು. ಇನ್ನಿದನ್ನು ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿತರಿಯಾಗಿ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ಈ ರುಬ್ಬಿದ ಮಿಶ್ರಣಕ್ಕೆ ನಾವಾಗ ತುರಿದಿಟ್ಟಂಥ ಮುಳ್ಳು ಸೌತೆಯನ್ನು ಸೇರಿಸಬೇಕು. ನಾವೀ ಮುಳ್ಳು ಸೌತೆಯನ್ನು ಸೇರಿಸುವ ಮುಂಚೆ ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸಿ ರೆಡಿ ಮಾಡಿಟ್ಟಿರಬೇಕು. ಯಾಕೆಂದರೆ ಮುಳ್ಳು ಸೌತೆ ಸೇರಿಸಿದ ನಂತರ ನಾವು ಬೇಗನೆ ಕೊಟ್ಟಿಗೆಯನ್ನು ಮಡಿಚಬೇಕು, ಇಲ್ಲದಿದ್ದರೆ ಅದು ನೀರು ಬಿಟ್ಟಾಗೆ ಆಗ್ತದೆ. ನೋಡಿ, ಹದಕ್ಕಾದರೆ ಸಾಕು. ಇನ್ನು ಬಾಳೆ ಎಲೆಗೆ ಹಿಟ್ಟನ್ನೆಲ್ಲ ಹಾಕುವ.
ನೋಡಿ ಹಿಟ್ಟೆಲ್ಲ ಹಾಕಿ ಆಯಿತು. ಇನ್ನಿದನ್ನು ಮಡಿಚಿಕೊಳ್ಳುವ. ನಾವು ಬೇಗ ಬೇಗನೆ ಇದನ್ನು ಮಡಿಚಿಕೊಳ್ಬೇಕು. ಮಡಿಚೆಲ್ಲ ಆದ ನಂತರ ಇಡ್ಲಿ ಪಾತ್ರೆಯಲ್ಲಿ ಇಡುವ. ಸುಮಾರು 1 ಗಂಟೆಗಳ ಕಾಲ ಚೆನ್ನಾಗಿ ಬೆಂಕಿ ಹಾಕಿ ಬೇಯಿಸಬೇಕು. ನೋಡಿ 1 ಗಂಟೆಗಳ ನಂತರ ಬೆಂತ ಅಂತ ನೋಡುವ. ನೋಡಿ ಚೆನ್ನಾಗಿ ಬೆಂದಿದೆ, ಕೈಗೆ ಸ್ವಲ್ಪ ಕೂಡ ಹಿಡಿಯುವುದಿಲ್ಲ ನೋಡಿ. ಇನ್ನು ಇದಕ್ಕೆ ಬೆಣ್ಣೆ ಅಥವಾ ತುಪ್ಪ ಹಾಕಿ ತಿನ್ನಬೇಕು. ನಾವಿಲ್ಲಿ ಬೆಣ್ಣೆ ಹಾಕಿದ್ದೇವೆ. ಮತ್ತೆ ಬೆಲ್ಲದಿಂದ ರವೆಯನ್ನು ಮಾಡಿಕೊಳ್ಬೇಕು. ಇದಕ್ಕೆ ಕಾಂಬಿನೇಷನ್ ಅಂದರೆ ಬೆಲ್ಲದ ರವೆ. ತಿನ್ನಲು ಎಷ್ಟು ರುಚಿ ಗೊತ್ತಾ? ಗೊತ್ತಿಲ್ಲ ಅಂದರೆ ಇವತ್ತೇ ಮಾಡಿ ನೋಡಿ ಮತ್ತು ಹೇಗಾಯಿತು ಅಂತ ಕಮೆಂಟ್ ಮಾಡಲು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ. ಧನ್ಯವಾದಗಳು.